ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ನಾನಿವತ್ತು ನಮ್ಮ ಮನೇಲೆ ನೆಟ್ಟಿರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, 3 ವರ್ಷದಿಂದ ಗಿಡ ಹಾಕಿದ್ವಿ, ಸಣ್ಣದು ಗಿಡ ಹಾಕಿದ್ವಿ. ಇವಾಗ ಹೂ ಬಂದಿದೆ ನೋಡಿ, ಈ ಥರ ಹೂ ಬಂದಿದೆ. ತುಂಬ ಒಂದು 4-5 ಹೂ ಬಂದಿದೆ. ಆವಾಗ ನನಗೆ ಫೋಟೋ ತೆಗಿಯೋಕ್ಕೆ ಆಗಿರಲಿಲ್ಲ, ವಿಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ನೋಡಿ, ಇವಾಗ ಹೂವನ್ನು ತೋರಿಸ್ತಿದ್ದೀನಿ. ಹಾಗೆ ಕಾಯಿ ಕೂಡ ಆಗಿದೆ ನೋಡಿ, ಈ ಕಡೆ ಕಾಯಿ ಕೂಡ ಆಗಿದೆ. ಒಂದು 4-5 ಕಾಯಿ ಬಂದಿದ್ದಾವೆ. ಇದು ಸ್ವಲ್ಪ ಹಣ್ಣಾಗಿದೆ, ಪೂರ್ತಿ ಹಣ್ಣಾಗಿಲ್ಲ. ಈ ಕಡೆ ಹಣ್ಣಾಗಿರೋದು ಇದೆ ನೋಡಿ. ಆ ಹಣ್ಣನ್ನು ಕೀಳೋಕ್ಕೆ ಅಂತಲೇ ಬಂದಿದ್ವಿ. ಆವಾಗ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇಲ್ಲೆರಡು ಹಣ್ಣಾಗಿದೆ. ಈಗ ಇದನ್ನು ಹಣ್ಣನ್ನು ತೆಗಿತಾ ಇದ್ದೀವಿ. ನೋಡಿ, ಡ್ರ್ಯಾಗನ್ ಫ್ರೂಟ್ ಗಿಡ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಛತ್ರಿ ಥರ ಎಲ್ಲ ಕಡೆ ಬಂದಿದೆ. ಇಷ್ಟು ದೊಡ್ಡ ಆಗಿನೂ ಕಾಯಿ ಬಂದಿಲ್ಲ ಅಂತ ಬೇಜಾರಾಗ್ತಾಯಿತ್ತು. ನೆಕ್ಸ್ಟ್ ಇಯರು ನೋಡೋದು ಕಾಯಿ ಬಂದಿಲ್ಲ ಅಂದರೆ ತೆಗಿಬೇಕು ಗಿಡನ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಈ ಸರಿ ಕಾಯಿ ಬಂದಿದೆ. ತುಂಬ ಖುಷಿ ಆಯಿತು, ನೆಟ್ಟಿದ್ದಕ್ಕೂ ಒಂದು ಸಾರ್ಥಕ ಅಂತ. ನೋಡಿ, 2 ಹಣ್ಣನ್ನು ಕತ್ತರಿಸ್ತಾ ಇದ್ದೀವಿ ಗಿಡದಿಂದ. ತುಂಬ ಚೆನ್ನಾಗಿ ಇತ್ತು ಹಣ್ಣು ಕೂಡ. ನೋಡಿ, 2 ಹಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ದೊಡ್ಡದಾಗಿ ಹೇಗೆ ಬಂದಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ನಾನು ಒಳಗಡೆನೂ ಪಿಂಕ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಪಿಂಕ್ ಹಣ್ಣು ತಿಂದಿದ್ದೆ ನಾನು ಬೇಸಿಗೆನಲ್ಲಿ ಮಾರ್ಕೆಟಿಂದ ತಂದು. ಈ ಹಣ್ಣು ಪಿಂಕ್ ಇರೋದ್ರಿಂದ ಒಳಗಡೆ ಕೂಡ ಪಿಂಕ್ ಇರುತ್ತೆ ಅಂತ ತುಂಬ ಖುಷಿಯಿಂದ ಕತ್ತರಿಸಿದ್ವಿ. ಒಳಗಡೆನ ನೋಡಿದರೆ ವೈಟ್ ಕಲರು. ಇರಲಿ, ಪರವಾಗಿಲ್ಲ, ವೈಟ್ ಕಲರ್ ಆದ್ರೂ ಚೆನ್ನಾಗಿತ್ತು. ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ, ಚಪ್ಪೆ ಚಪ್ಪೆಯಾಗಿ ಒಂಥರ ಚೆನ್ನಾಗಿತ್ತು. ತಿನ್ನೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳೋದಕ್ಕಿಂತ ಸೀಸನ್ನಲ್ಲಿ ಸಿಗೋ ಫ್ರೂಟ್ಸು ಹೆಲ್ದಿ ಫ್ರೂಟ್ಸ್ ಆಗಿರುತ್ತೆ. ನಾವು ಅದೇನೇ ಮಾರ್ಕೆಟಲ್ಲಿ ತಂದು ತಿನ್ನೋದಕ್ಕಿಂತ ನಾವು ಕೃತಕವಾಗಿ ಸಾವಯವ ಗೊಬ್ಬರ ಹಾಕಿ ಬೆಳೆಸಿರೋದು ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನಾವು ಬೇರೆ ಏನು ಕೆಮಿಕಲ್ ಏನು ಹಾಕಿಲ್ಲ, ಇದು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಸಿರೋದು. ಹಾಗಾಗಿ ತಿನ್ನೋದಕ್ಕೆ ಯಾವುದೇ ಥರದ ಅನುಮಾನ ಇರಲ್ಲ. ಆರೋಗ್ಯವಾಗಿರುತ್ತೆ ಹಣ್ಣು ಅಂತ ಖುಷಿಯಿಂದ ತಿನ್ಬೋದು ನಾವು ಬೆಳೆದಿರೋ ಹಣ್ಣನ್ನು. ನೋಡಿ, ಎಷ್ಟು ಸ್ಮೂತಾಗಿದೆ. ಸ್ಪೂನಲ್ಲಿ ಎತ್ತಿದ್ರೆ ಹಾಗೆ ಬರುತ್ತೆ, ಅಷ್ಟು ಸ್ಮೂತಾಗಿರುತ್ತೆ ಹಣ್ಣು ಕೂಡ. ನಾವೇ ಬೆಳೆದಿರೋ ಅನ್ನೋ ಖುಷಿ ಅಂತೂ ತುಂಬ ಇದೆ. ತುಂಬ ಜಾತಿ ಹಣ್ಣುಗಳಿದ್ದಾವೆ ನಮ್ಮ ಮನೇಲಿ. ಮಾವಿನ ಹಣ್ಣು ಇರ್ಬೋದು, ಪೇರಲೆ ಹಣ್ಣು ಇರ್ಬೋದು, ಅನಾನಸ್ ಇರ್ಬೋದು. ಅವನ್ನೆಲ್ಲ ನೆಕ್ಸ್ಟ್ ಇಯರು ಹಣ್ಣು ಬಂದಾಗ ವಿಡಿಯೋ ಮಾಡ್ತೀನಿ. ಈ ಸರಿ ಮರ್ತೋಯ್ತು. ಈಗ ಡ್ರ್ಯಾಗನ್ ಫ್ರೂಟು ಫಸ್ಟ್ ಟೈಮ್ ಬಂತಲ್ವ, ಹಾಗಾಗಿ ಖುಷಿಯಿಂದ ಡ್ರ್ಯಾಗನ್ ಫ್ರೂಟನ್ನು ವಿಡಿಯೋ ಮಾಡಿದೆ. ನೋಡಿ, ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಎಲ್ರಿಗೂ ನನ್ನ ಡ್ರ್ಯಾಗನ್ ಫ್ರೂಟ್ಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.